ಗುರು, ಈ ಲೆವೆನ್ ಇಟ್ಕೊಂಡು ನಾವು ಸೋತಿದ್ದೀವಿ ಅಂದರೆ ಮುಗೀತು. RCB ಅಧ್ಯಾಯ ಇಲ್ಲಿಗೆ ಮುಕ್ತಾಯ ಆಗಿದೆ ಅಂತಲೇ ಅರ್ಥ. ಈ ವರ್ಷ ಪ್ಲೇ ಆಫ್ ಕನಸು ಭಗ್ನ. ಇನ್ನು ಕಪ್ ಗೆಲ್ಲೋದು ಎಲ್ಲಿಂದ ಬಂತು? ಇನ್ನು ಇರೋ ಮ್ಯಾಚಲ್ಲಿ ಎಲ್ಲ ಮ್ಯಾಚ್ನೂ ಗೆಲ್ಲಬೇಕು, ಅದು ಸಾಧ್ಯನೇ ಇಲ್ಲದೆ ಇರೋ ಮಾತು ಅಂತ ಅನಿಸುತ್ತೆ ನನಗೆ. ಈ ಬೌಲಿಂಗ್ ಲೈನಪ್ನ ನೋಡಿದ್ರೆ ಏನೇನು ಪ್ಲೇಯಿಂಗ್ ಲೆವೆನ್ ಹೇಳಿದ್ರು ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಸೇಮೇ ಇತ್ತು. ನಾನು ಲಾಸ್ಟ್ ವಿಡಿಯೋ ಮಾಡಿದ್ದೆ, ಎಲ್ಲ ಸೇಮ್. ಒಂದು ಚೇಂಜ್ ಬಿಟ್ಟರೆ ಆಕಾಶ್ ದೀಪ್ನ ತೊಗೊಂಬಂದಿದ್ರು, ಅದೊಂದು ಬಿಟ್ಟರೆ ಎಲ್ಲ ಸೇಮೇ ಇತ್ತು. ಈ ಲೆವೆನ್ ಇಟ್ಕೊಂಡು ನಾವು ಮ್ಯಾಚ್ ಸೋತ್ವಿ ಅಂದರೆ ಇನ್ನೇನು ಚೇಂಜ್ ಮಾಡೋಕೆ ಉಳಿದಿದೆ? ಅಲ್ಲಿ ಚೇಂಜ್ ಮಾಡೋಕ್ಕೆ ಏನೂ ಉಳಿದೇ ಇಲ್ಲ. ಇನ್ನು ಉಳಿದಿರೋ ಎಲ್ಲ ಮ್ಯಾಚ್ನೂ ಇದೇ ಲೆವೆನ್ ಇಟ್ಕೊಂಡೇ ಆಡಿಸಿ ಹಾಳಾಗಿ ಹೋಗಲಿ. ಅದು ಏನು ಆಡ್ತಾರಂತ ಗೊತ್ತಾಗ್ತಿಲ್ಲ. ಎಲ್ಲ ಹೈಪ್ ಕೊಟ್ಟು ವೀಲ್ ಜಾಕ್ಸ್ನ ಕರ್ಕೊಂಬಂದ್ವಿ. ವೀಲ್ ಜಾಕ್ಸ್ ಅಣ್ಣ ಒಂದು ಈ ಇಂಟೆಂಟ್ ತೋರಿಸಿದ್ರು ಹೊಡೆಯೋದು ಅನ್ನೋದು ಬಿಟ್ಟರೆ ರನ್ಸ್ ಬಂದಿಲ್ಲ. ನೆಕ್ಸ್ಟ್ ಮ್ಯಾಚ್ ನೋಡಬೇಕು ರನ್ಸ್ ಬರ್ತದಾ ಇಲ್ಲ ಅಂತ. ವೀಲ್ ಜಾಕ್ಸ್ನ ತಂದಿದ್ದು ಯಾರು? ನಾನು ಮ್ಯಾಕ್ಸ್ವೆಲ್ನ ಕೂರಿಸ್ಬಿಟ್ಟು ವೀಲ್ ಜಾಕ್ಸ್ನ ತೊಗೊಂಬರ್ತಾರೆ ಅಂದ್ಕೊಂಡ್ರೆ 17 ಕೋಟಿ ಹೊಡೆಯೋ ಗ್ರೀನ್ನೇ ಕೂರಿಸ್ಬಿಟ್ಟು ವೀಲ್ ಜಾಕ್ಸ್ನ ತೊಗೊಂಬಂದ್ರು. ಆ ಮ್ಯಾಕ್ಸ್ವೆಲ್ ಜಾಗದಲ್ಲಿ ಗ್ರೀನ್ ಇದ್ದಿದ್ರೆ 2 ಓವರ್ ಆದರೂ ಹಾಕಿರೋನು, ಅಟ್ಲೀಸ್ಟ್ ಒಂದು 10 ರನ್ ಮೇಲಾದರೂ ಹೊಡೆದಿರೋನು. ಈ ಮ್ಯಾಕ್ಸ್ವೆಲ್ ಅಣ್ಣ ಅದನ್ನೂ ಮಾಡ್ತಾಯಿಲ್ಲ, ಬಾಲ್ನೇ ಆಡ್ತಾ ಇಲ್ಲ. ಹೀಗೆ ಬಂತಿದ್ದಾಗೇ ಹೋಯ್ತಾ ಇದ್ದಾನೆ. ಆ ಮ್ಯಾಕ್ಸ್ವೆಲ್ನ ಕೂರಿಸಿ ಅಣ್ಣ ಸಾಕು. ಅವನ ಬದಲು ಬೇರೆ ಆದರೂ ಬ್ಯಾಟ್ಮನ್ಸ್ ಇದ್ದಾರೆ ಅಲ್ಲಿ ಬೆಂಚಲ್ಲಿ, ಯಾರಿದ್ದಾರೆ ಅಂತಲೂ ನೆನಪಾಗ್ತಾ ಇಲ್ಲ ನನಗೆ. ಆ ಗ್ರೀನ್ನೇ ವಾಪಸ್ ಕರ್ಕೊಂಬಂದು ಮ್ಯಾಕ್ಸ್ವೆಲ್ ಅಣ್ಣನ ಕೂರಿಸಿ 1-2 ಮ್ಯಾಚ್ ಕೂರಿಸಿದ್ರೆ ಬುದ್ಧಿ ಬರುತ್ತೆ. ಮ್ಯಾಕ್ಸ್ವೆಲ್ನ ಕೂರಿಸಿ ಅಟ್ಲೀಸ್ಟ್ ಲಾಕಿ ಫರ್ಗ್ಯೂಸನ್ ಆದರೂ ತೊಗೊಂಬನ್ನಿ, ಅಟ್ಲೀಸ್ಟ್ ಬೌಲಿಂಗ್ ಆದರೂ ಸ್ಟ್ರೆಂಥನ್ ಮಾಡಿ. ಇವಾಗ ಮ್ಯಾಕ್ಸ್ವೆಲ್ ಈ ಆಡಿದ್ರು ಒಂದೇ, ಆಡದೇ ಇದ್ರು ಒಂದೇ, ಅದೇ ಥರ ಆಗೋಗಿದೆ. ಅಟ್ಲೀಸ್ಟ್ ಬೌಲಿಂಗ್ ಆದರೂ ಸಿಗುತ್ತಲ್ಲ, ಒಂದು ಎಕ್ಸ್ಟ್ರಾ ಬೌಲರ್ ಸಿಗ್ತಾರೆ. ಈ ವಾಂಖೆಡೆ ಪಿಚ್ನಲ್ಲಿ 196 ಹೊಡೆದ ತಕ್ಷಣವೇ ಗೊತ್ತಾಗೋಯ್ತು ಇದು MI ಅಂತ ಬ್ಯಾಟಿಂಗ್ ಲೈನಪ್ಗೆ ಈಸಿಲಿ ಚೇಜೇಬಲ್ ಅಂತ. ಅದು ನಮ್ಮ ಬೌಲಿಂಗ್ ಲೈನಪ್ಗೆ ತುಂಬಾ ಬೇಗ ಹೊಡೆದ್ಬಿಡ್ತಾರೆ ಅಂತ ಗೊತ್ತಿತ್ತು. ಆದರೂ ಏನೋ ಒಂದು ಓಪಲ್ಲಿ ನೋಡ್ತಾ ಇದ್ವಿ, ಏನಾದರೂ ಯಾರಾದರೂ ಒಬ್ಬರು ಮ್ಯಾಜಿಕ್ ಮಾಡ್ತಾರ ಅಂತ. ಯಾರೂ ಮ್ಯಾಜಿಕ್ ಮಾಡಲಿಲ್ಲ. ಇರೋರು ಇನ್ನೂ ಸಖತ್ತಾಗಿ ಹೊಡ್ಸ್ಕೊಳ್ಳೋಕೆ ಶುರು ಮಾಡಿದರು. ಸೊ ಒಂದು 13 ಓವರ್ ನೋಡ್ತಿದ್ದಂಗೆ ನಾನು ಫೋನ್ನ ಆಫ್ ಮಾಡಿ ಮಲ್ಕೊಂಬಿಟ್ಟೆ ಅಷ್ಟೇ. 15 ಓವರ್ಗೆ ಮ್ಯಾಚ್ನ ಮುಗಿಸ್ಬಿಟ್ರಲ್ಲ ಗುರು. ನಾವಿನ್ನೂ ಎಷ್ಟು ಹೊಡೆದಿರ್ಬೇಕಾಗಿತ್ತು? 230 240 ಹೊಡೆದಿದ್ರೂ ಚೇಸ್ ಮಾಡಿ ಬಿಸಾಕ್ಬಿಟ್ಟಿರೋರು ಅಂತ ಇವರು. ಸೊ ಇಲ್ಲಿ ಬ್ಯಾಟಿಂಗ್ನಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಏನಂದ್ರೆ ಒಂದು 20-30 ರನ್ ಜಾಸ್ತಿ ಹೊಡೆದಿರ್ಬೋದಾಗಿತ್ತು ಅಷ್ಟೇ. ಬಿಟ್ಟರೆ ಬೌಲಿಂಗೇ ವೀಕಾಗಿ ಕಾಣ್ತಾ ಇರೋದು. ಸಿಕ್ಕಾಪಟ್ಟೆ ವೀಕು, ಸ್ವಲ್ಪ ವೀಕಲ್ಲ, ಸಿಕ್ಕಾಪಟ್ಟೆ ವೀಕಾಗಿ ಕಾಣ್ತೈತೆ. ಅಲ್ಲಿ ಬೌಲಿಂಗ್ನಲ್ಲೂ ಚೇಂಜ್ ಮಾಡೋಕ್ಕೆ ಏನೂ ಉಳಿದಿಲ್ಲ. ಬೇಕಂದರೆ ಲಾಕಿ ಫರ್ಗ್ಯೂಸನ್ನ ತೊಗೊಂಬರ್ಬೋದು ಮ್ಯಾಕ್ಸ್ವೆಲ್ ಬದಲು, ಅಥವಾ ರೀಸ್ ಟೋಪ್ಲಿ ಬದಲು ಲಾಕಿ ಫರ್ಗ್ಯೂಸನ್ ತೊಗೊಂಬರ್ಬೋದು. ಬಿಡ್ತು ಅಂದರೆ ಸಿರಾಜ್ ಅಣ್ಣನ ಕೂರಿಸ್ಬಿಟ್ಟು ಎಷ್ಟು ದಯಾಳ್ನ ವಾಪಸ್ ಕರ್ಕೊಂಬರ್ಬೇಕು. ಅವರು ಇಂಜುರಿಯಿಂದ ವಾಪಸ್ ಬಂದಿದ್ರೆ ಸಿರಾಜ್ ಅಣ್ಣನೂ 1-2 ಮ್ಯಾಚ್ ಕೂರಿಸಿ ಯಶ್ ದಯಾಳ್ ಜೊತೆನೇ ಕಂಟಿನ್ಯೂ ಮಾಡಿ. ವೈಶಾಖ್ ವಿಜಯಕುಮಾರ್, ಯಶ್ ದಯಾಳ್, ಆಕಾಶ್ ದೀಪ್ 3 ಜನ ಇಂಡಿಯನ್ ಪೇಸರ್ಸ್ ಸಾಕು. ಇನ್ನು ನನ್ನ ಪ್ರಕಾರ ರೀಸ್ ಟೋಪ್ಲಿ ಬದಲು ಬರಲ್ಲ ಅನಿಸುತ್ತೆ. ಲಾಕಿ ಫರ್ಗ್ಯೂಸನ್ ಬಂದೇ ಬರ್ತಾರೆ ನೆಕ್ಸ್ಟ್ ಮ್ಯಾಚು. ಮ್ಯಾಕ್ಸ್ವೆಲ್ ಅಣ್ಣ ಏನೋ ಇಂಜುರಿ ಅಂತೆ, ಅವರು ನೆಕ್ಸ್ಟ್ ಮ್ಯಾಚ್ ಹೊರಗೆ ಉಳಿತಾರೆ. ನೆಕ್ಸ್ಟ್ ಮ್ಯಾಚಲ್ಲಿ ಬಂದೇ ಬರ್ತಾರೆ ಲಾಕಿ ಫರ್ಗ್ಯೂಸನ್ನು. ನೋಡೋಣ, ಅವ್ರದ್ದು ಅದೊಂದು ಚೇಂಜ್ ಒಂದೇ ಉಳಿದಿರೋದು ಇವಾಗ ಟೀಮಲ್ಲಿ. ಅದನ್ನು ಮಾಡಿ ನೋಡಬೇಕು ಏನಾಗುತ್ತೋ ಅಂತ. ನಾವು ಟೂರ್ನಮೆಂಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ 2016 ರೆಪ್ಲಿಕೇಟ್ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಇವರು 2019 ರೆಪ್ಲಿಕೇಟ್ ಮಾಡ್ತಾ ಇದ್ದಾರಲ್ಲ ಗುರು. ಆ ಪಂಜಾಬ್ ಮೇಲಾದರೂ ಯಾಕೆ ಗೆದ್ದರು? ಏನೋ ಗಿಳ್ಕೊಂಡು ಗೆದ್ದಿದ್ದಾರೆ ಅಂತ ಅನಿಸುತ್ತೆ. ಮೋಸ್ಟ್ ಪ್ರಾಬಬ್ಲಿ ಅದನ್ನು ಸೋತಿಲ್ದವ್ರು ಏನೋ ಗೊತ್ತಿಲ್ಲ. ರೋಹಿತ್ ಶರ್ಮಾ ತಿನ್ಕೊಳ್ತಾ ಇದ್ರು 4-5 ಮ್ಯಾಚಿಂದ ರನ್ ಹೊಡಿಯೋಕ್ಕಾಗಿದೆ. ಇವತ್ತು ಅವರು ರನ್ ಹೊಡೆದ್ರು. ಇನ್ನು ಸೂರ್ಯಕುಮಾರ್ ಯಾದವ್ ಅವರು ರನ್ ಹೊಡೆದ್ರು. ಯಾರನ್ನ ಉಳಿಸಿದ್ದಾರೆ ಗುರು ನಮ್ಮ RCB ಬೌಲರ್ಸು. ಎಲ್ಲರಿಗೂ ರನ್ನ ದಾನ ಮಾಡಿ ಕೊಡ್ತಾ ಇದ್ದಾರೆ, ಸೇರ್ಗಂಟ್ಲೆ ತೆಗೆದು ಕೊಡ್ತಾ ಇದ್ದಾರೆ ರನ್ಸ್. ಆ ಸಿರಾಜ್ ಅಣ್ಣಿಗೆ 3 ಸ್ಟಂಪ್ಸ್ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ. ಆ ಇಶಾಂಕ್ ಕ್ಲಿಯರಾಗಿ ಔಟ್ಸೈಡ್ ಆಫ್ ಸ್ಟಂಪ್ಸ್ ಹಾಕಿದಾಗ ಕಷ್ಟಪಡ್ತಾ ಇದ್ದಾನೆ. ಅದನ್ನು ಬಿಟ್ಟು ಮತ್ತೆ ತೊಗೊಂಬಂದು ಕಾಲಿಗೆ ಹಾಕೋದು, ಲೆಗ್ ಸೈಡ್ ಡಿಫ್ಟ್ ಮಾಡಿಬಿಟ್ಟು 6 ಹೊಡ್ಸ್ಕೊಳ್ಳೋದು. ಬೌಲಿಂಗ್ ಹಾಕೋದೇ ಮರ್ತೋಗಿದ್ದಾರೆ. ಅದೇನೋ ಹೇಳ್ತಾರಲ್ಲ, ಎಲ್ಲರೂ IPLನಲ್ಲಿ ಚೆನ್ನಾಗಿ ಮಾಡಿ ಇಂಡಿಯನ್ ಟೀಮಲ್ಲಿ ಖರಾಬಾಗಿ ಆಡ್ತಾರೆ. ನಮ್ಮ ಸಿರಾಜ್ ಅಣ್ಣ ಉಲ್ಟಾ, ಇಂಡಿಯನ್ ಟೀಮಲ್ಲಿ ಸಖತ್ತಾಗಿ ಮಾಡ್ತಾರೆ. IPL ಬಂದ ತಕ್ಷಣ ಖರಾಬಾಗಿ ಮಾಡಿದ್ರು. 2020 2021 ಸಖತ್ತಾಗಿ ಮಾಡಿದ್ರು. 22ನಲ್ಲಿ ಮತ್ತೆ ಓಡಿಸ್ಕೊಂಡಿದ್ರು. 2023 ಮತ್ತೆ ಚೆನ್ನಾಗಿ ಮಾಡಿದರು. ಈ ಸೀಸನ್ ಮತ್ತೆ ಓಡಿಸ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ಅದೇನು ಕಂಟಿನ್ಯೂಟಿ ಮೇಂಟೈನ್ ಮಾಡ್ತಿದ್ದಾರೆ ಏನು ಅಂತ ಅರ್ಥ ಆಗ್ತಿಲ್ಲ ನನಗೆ. ನಾವು RCB ಫ್ಯಾನ್ಸು ಮೊದಲೇ ಸೋತು ಸುಣ್ಣ ಆಗಿ ನೋವಲ್ಲಿದ್ದೀವಿ. ಇನ್ನು ಅಂಪೈರ್ಸ್ಗಳು ಬೇರೆ ದೊಡ್ಡ ಬ್ಲಂಡರ್ಗಳು. 4 ಇದ್ದರೆ 4 ಕೊಡಲ್ಲ, ಕ್ಲಿಯರಾಗಿ ಚೆಕ್ಕು ಕೂಡ ಮಾಡಲ್ಲ. ಒಂದ್ಸಲಿ ನೋಡ್ಬಿಟ್ಟು ಹಂಗೆ ನಡಿ ಹೊಡಿ ಚಕಡೆ ಅಂತ ಅಂಪೈರ್ಸ್ಗಳು. ಅದೇನೋ LBW ಬೂಮ್ರಾ ಹಾಕಿದ್ದು
ಅದನ್ನು ಕೊಡದೇ ಇದ್ದಿದ್ರು ಆಗೋಗಿರೋದು. ಬಟ್ ಅದನ್ನು ಕೈಯಲ್ಲಿ ಕೊಡೋದು ಸೀದಾ, ಅದು ಅಂಪೈರ್ಸ್ ಕಾಲ್ ಬೇರೆ ಆಯಿತು. ಇನ್ನೊಂದು DKದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ, ಅದು ನಮಗೆ ನೋ ಬಾಲ್ ವೇಸ್ಟೇಜ್ಗಿಂತ ಮೇಲೆ ಇದೆ ಅಂತ. ಅದನ್ನು ಅಂಪೈರ್ ಕೊಟ್ಟಿರಲಿಲ್ಲ. ಥರ್ಡ್ ಅಂಪೈರ್ ಚೆಕ್ ಮಾಡಿ ನೋ ಬಾಲ್ ಹೇಳ್ತಾರೆ ಅಂತ ಅಂಪೈರ್ ಕೂಡ ಕೈ ಎತ್ತುತ್ತಾ ಇದ್ದಾರೆ. ಅದೇ ಥರ್ಡ್ ಅಂಪೈರ್ ಫೇರ್ ಡೆಲಿವರಿ ಅಂತ ಕೊಟ್ಬಿಡೋದ. ಇನ್ನೂ ಒಂದು, ಅದು ವೈಡ್ ಇಲ್ಲದೆ ಇರೋ ಬಾಲ್ಗೆ ವೈಡ್ ಕೊಡೋದಂತೆ. ಅಂಪೈರ್ ಬ್ಲೆಂಡರ್ನಿಂದ ನಾವು ಸೋತ್ವಿ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಬಟ್ ಅಂಪೈರ್ಗಳು ಫೇರ್ ಆಗಿರಬೇಕು ಅಂತ ಹೇಳ್ತಾ ಇರೋದಷ್ಟೇ. ನಾವು ಸೋತಿದ್ದು ಕ್ಲಿಯರ್ಲಿ ನಮ್ಮ ಬೌಲಿಂಗ್ನಿಂದನೇ. ಅಂಪೈರ್ಸ್ಗಳು ಮಿಸ್ಟೇಕ್ ಮಾಡಿದ್ದಾರೆ, ಈ ಮಿಸ್ಟೇಕ್ನ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಟಾಟಾ, ಬೈ ಬೈ.